ಇಡೀ ಇಡೀ ಉಡುಪಿ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಮರ್ಯಾದೆ ಇಲ್ಲ ಉಡುಪಿ ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಎಲ್ಲ ಚಂಡಿ ಹಾಕ್ತಾರೆ ಜನಗಳು, ಎಲ್ಲ ಚಂಡಿ ಹಾಕ್ತಾರೆ ಜನಗಳು. ಇಲ್ಲಿ ಕೊಡೆ ಎಲ್ಲ ಇಟ್ಕೊಂಡು ನಿಲ್ತಾರೆ. ನಗರಸಭೆಯವರು ಯಾರು ಹತ್ರನೇ ಬರೋದು, ಇಲ್ಲಿ ಕಸ ತೆಗೆಯಕ್ಕೆ ಸರಿಯಾಗಿ ಬರುವುದಿಲ್ಲ. ಟ್ಯಾಕ್ಸ್ ಅನ್ನ ಕರೆಕ್ಟ್ ಆಗಿ ಕಟ್ಟೆ ಇದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಾರೆ. ಇದನ್ನ ಯಾರ ಹತ್ರ ಹೇಳತ್ ನಾವು? ಉಡುಪಿ ಪ್ರವಾಸಿ ತಾಣದ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳ ಬೀಡು ಕೂಡ ಹೌದು. ನಿತ್ಯ ಸಾವಿರಾರು ಭಕ್ತರು ಉಡುಪಿಯ ಕೃಷ್ಣ ಮಠಕ್ಕೆ ಕೃಷ್ಣನ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ಕೊಲ್ಲೂರು ಮೂಕಾಂಬಿಕಾ, ಕಾರ್ಕಳ, ಮಲ್ಪೆ ಬೀಚ್ಗೆ ಆಗಮಿಸುವ ಪ್ರವಾಸಿಗರು ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಬೆಳೆಸುತ್ತಾರೆ. ಆದರೆ ಇಲ್ಲಿನ ಬಸ್ ತಂಗುದಾಣದ ಅವ್ಯವಸ್ಥೆ ನೋಡಿದರೆ ಉಡುಪಿಯ ಕಡೆ ಬರುವುದೇ ಬೇಡ ಅನ್ನಿಸುತ್ತದೆ. ಮಂಗಳೂರು ಕಡೆ ಹೋಗುವ ವೇಗದೂತ ಬಸ್ ನಿಲ್ದಾಣದಲ್ಲಿ ಸೋರುತ್ತಿರುವ ಮೇಲ್ಚಾವಣಿ ಕೆಳಗಡೆ ಪ್ರಯಾಣಿಕರು ಕೊಡೆ ಹಿಡಿದುಕೊಂಡು ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿರುವ ಈ ಬಸ್ ನಿಲ್ದಾಣ ನಿರ್ವಹಣೆ ಇಲ್ಲದೆ ಪ್ರಯಾಣಿಕರು ತೊಂದರೆಯನ್ನ ಅನುಭವಿಸುವಂತಾಗಿದೆ. ಮಳೆಗಾಲದ ಆರಂಭದಲ್ಲಿಯೇ ಸೋರುತ್ತಿರುವ ಬಸ್ ನಿಲ್ದಾಣದ ಮೇಲ್ಚಾವಣಿಯನ್ನ ಕೂಡಲೇ ಸರಿ ಮಾಡಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಎಲ್ಲ ಚಂಡಿ ಹಾಕ್ತಾರೆ ಜನಗಳು, ಎಲ್ಲ ಚಂಡಿ ಹಾಕ್ತಾರೆ ಜನಗಳು. ಇಲ್ಲಿ ಕೊಡೆ ಎಲ್ಲ ಇಟ್ಕೊಂಡು ನಿಲ್ತಾರೆ. ಬಸ್ಸಿಗೆ ಬಸ್ ಪ್ಯಾಸೆಂಜರ್ ಬಂದವರೆಲ್ಲ ಇಲ್ಲೇ ನಿಂತ್ಕೊಳ್ತಾರೆ. ಇಲ್ಲೇ ನಿಂತ್ಕೊಂಡ್ರೆ ಎಲ್ಲ ಚಂಡಿಯಾಗಿ ಬಿಡ್ತಾರೆ, ಪ್ಯಾಸೆಂಜರ್ ಚಂಡಿಯಾಗಿ ಬಿಡ್ತಾರೆ. ಇಲ್ಲಿ ಡ್ರೈವರ್ ಅವರು ಬಂದರು ಇಲ್ಲಿ ಚಂಡಿ ಎಲ್ಲ ಎಷ್ಟು ಪ್ಯಾಸೆಂಜರ್ ಬಂದರೂ ಪೂರ ಚಂಡಿಯೇ ಆಗೋದು. ಇಲ್ಲಿ ಒಂದು ಒದ್ದೆ ಆಗ್ತದೆ, ಎಲ್ಲ ಒದ್ದೆ ಆಗಿ ಬಿಡ್ತದೆ. ಯಾರು ಇಲ್ಲ ಇಲ್ಲಿ, ಯಾರು ನೋಡೋರು ಯಾರೂ ಇಲ್ಲ ಇಲ್ಲಿ. ನಗರಸಭೆಯವರು ಯಾರು ಹತ್ರನೇ ಬರೋದು, ಇಲ್ಲಿ ಕಸ ತೆಗಿಯೋಕ್ಕೆ ಸರಿಯಾಗಿ ಬರುವುದಿಲ್ಲ. ನಗರಸಭೆಯವರು ಎಂತ ಇದು ಮಾಡೋದು? ಹೇಗೆ ಚಂಡಿ ಆಗಿದೆ ನೋಡಿ, ಅಲ್ಲಿ ನೋಡಿ ಜನಗಳು ಛತ್ರಿ ಹಿಡಿದುಕೊಂಡು ಕೂತ್ಕೊಂಡಿದ್ದಾರೆ. ನಗರಸಭೆಯವರು ಇಲ್ಲಿ ನೋಡೋದೇ ಇಲ್ಲ, ಇಲ್ಲಿ ಹತ್ರ ಬರೋದಿಲ್ಲ. ನಗರಸಭೆಯವರು ಯಾರು ಬರೋದಿಲ್ಲ ಇಲ್ಲಿ. ಮಂಗಳೂರು ಕಡೆಯವರು ಹೋಗೋರು ಹಾಗೇನೆ, ಆ ಕಡೆ ಕಾರ್ಕಳ ಕಡೆ ಹೋಗೋರು ಹಾಗೇನೆ ಎಲ್ಲ. ಇದು ಇಲ್ಲಿ ನೋಡಿ ಸರ್ವಿಸ್ ಬಸ್ ಸ್ಟ್ಯಾಂಡ್, ಇದು ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿ ಏನಂದ್ರೆ ಇಲ್ಲಿ ಮಧ್ಯದಲ್ಲಿ ಎಲ್ಲ ಚಂಡಿಯೇ ಆಗಬೇಕು, ಎಲ್ಲ ಒದ್ದೆ ಆಗಬೇಕು. ಇಲ್ಲಿ ಎಲ್ಲ ಒದ್ದೆ ಆಗಿ ಬಿಡ್ತಾರೆ. ಇಲ್ಲಿ ನೋಡಿ ಅಲ್ಲಿ ಮಧ್ಯದಲ್ಲಿ ಸರ್ವಿಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ಎಕ್ಸ್ಪ್ರೆಸ್ ಅವರು ಬಂದರೆ ಎಲ್ಲಿ ಎಷ್ಟು ಜನ ನಿಂತ್ಕೊಳ್ಬೋದು, ಎಷ್ಟು ಜನ ನಿಂತ್ಕೊಳ್ಳೋಕ್ಕಾಗುತ್ತೆ? ಇಲ್ಲಿ ಮಳೆ ಬಂದರೆ ಬೇಜಾರು ನಿಲ್ಲುವಾಗಿಲ್ಲ. ಪಬ್ಲಿಕ್ನವ್ರು ಬಂದು ಇಲ್ಲಿ ಮಾಡೆಲ್ಲ ನೋಡ್ತಾ ಉಂಟು ನೋಡಿ, ಮೇಲೆಲ್ಲ ನೋಡಿ ಇಡೀ ತೋರ್ತಾ ಉಂಟು. ಇಡೀ ಒಬ್ಬರು ಹೊರಗಿನವ್ರು ಬಂದರು ನಮ್ಮ ಉಡುಪಿ ಮರ್ಯಾದೆ ಅಂತ ಇರ್ತಾರೆ. ಈಗ ಉಡುಪಿ ಜನರದು ಮುನ್ಸಿಪಾಲ್ಟಿ ಇದೆ, ಏನಿದೆ ಇಲ್ಲಿ ಉಡುಪಿ ಮುನ್ಸಿಪಾಲ್ಟಿ ಏನು ಮಾಡ್ತಿದೆ ಅಂತ ಹೇಳ್ತಾರೆ ನೋಡಿ. ಉಡುಪಿಯವರು ಮರ್ಯಾದೆ ತೆಗಿತಾರೆ ಇವರು. ಇಡೀ ಉಡುಪಿ ಬಸ್ ಸ್ಟ್ಯಾಂಡ್ ನೋಡಿದರೆ ಮರ್ಯಾದೆ ಇಲ್ಲ ಉಡುಪಿ ಬಸ್ ಸ್ಟ್ಯಾಂಡಿಗೆ. ಎಲ್ಲ ರಾತ್ರಿ ಲೈಟ್ ಇಲ್ಲ, ಯಾವುದಿಲ್ಲ ಇಲ್ಲಿ. ಪಬ್ಲಿಕ್ನವ್ರು ಬಂದರೆ ಇಲ್ಲಿ ಕೊನೆ ಹಿಡ್ಕೊಂಡು ನಿಂತ್ಕೊಳ್ಬೇಕು. ಅಲ್ಲಿ ಪ್ಯಾಸೆಂಜರ್ ಹೋಗ್ಲಿಕ್ಕಿಲ್ಲ. ಅಲ್ಲಿ ಕಾಲು ಎಡವಿ ಬಿದ್ದರೆ ಬಸ್ ಸ್ಟ್ಯಾಂಡಿಗೆ, ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಆ ಥರ ವ್ಯವಸ್ಥೆ ಇದು ನಗರಸಭೆಯವ್ರದ್ದು. ಅಂಥ ನಗರಸಭೆಯಲ್ಲಿ ಹೊರಗಿನವ್ರು ಬಂದರೆ ನಮ್ಮ ಮಾನ ಮರ್ಯಾದೆ ತೆಗಿತಾರೆ ಉಡುಪಿಯವ್ರದ್ದು. ಏನ್ರಿ ಉಡುಪಿ ಏನ್ರಿ, ಏನು ಉಡುಪಿ ನಗರಸಭೆ ಏನು ಉಂಟಾ ಇಲ್ವಾ ಅಂತ ಕೇಳ್ತಾರೆ. ಅದು ಕೂಡಲೇ ಸರಿ ಮಾಡಬೇಕಿತ್ತು. ಇದೆಂಥದ್ದು ಮಾಡಿ ನೋಡಿ. ಇಲ್ಲಿ ಹೋಗ್ತಾ ಉಂಟು, ಕೊಡೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಪ್ಯಾಸೆಂಜರ್ ಪಬ್ಲಿಕ್ ಎಲ್ಲ. ಎಲ್ಲೆಲ್ಲ ಹೊರಗಿನವ್ರದ್ದು, ನಮ್ಮ ಊರವರಾದ್ರು ಬಿಡಿ, ಯಾವ್ಯಾವ ಊರಿಂದ ಬರ್ತಾರೆ. ನಮ್ಮ ಉಡುಪಿ ಅಷ್ಟು ಒಳ್ಳೆ ಜನ, ಉಡುಪಿಯ ಮುನ್ಸಿಪಾಲ್ಟಿ ಅಷ್ಟು ಒಳ್ಳೆ ಇದೆ ಅಂತ ಹೇಳ್ತಾರೆ, ಮರ್ಯಾದೆ ತೆಗಿತಾರೆ. ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರ್. ನಾನು ಆಫೀಸ್ ವರ್ಕ್ ಮೇಲೆ ಬಂದಿದ್ದೆ. ನಾನು ತುಂಬ ಮಳೆ ಅಂತ ಇಲ್ಲಿ ನಿಂತ್ಕೊಂಡಿದ್ದೀನಿ. ಆದರೆ ತುಂಬ ನೀರು ಬೀಳ್ತಾ ಇದೆ. ಏನು ವ್ಯವಸ್ಥೆ ಇದು? ಯಾರ ಹತ್ರ ಹೇಳೋದು? ಟ್ಯಾಕ್ಸನ್ನು ಕರೆಕ್ಟಾಗಿ ಕಟ್ಟೆ ಇದ್ದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ. ಇದನ್ನು ಯಾರ ಹತ್ರ ಹೇಳೋದು ನಾವು? ಇಲ್ಲಿ ನೋಡಿ ಪ್ರತಿಯೊಬ್ಬರು ಅಷ್ಟೇ ನಿಂತಿದ್ದಾರೆ. ಇಲ್ಲಿ ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಪ್ರತಿಯೊಬ್ಬರು ನಿಂತಿದ್ದಾರೆ.
ಈ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು. ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿದೆ, ಇದನ್ನ ಅನಾಹುತಗಳು ಜಾಸ್ತಿ ಆಗುತ್ತೆ. ಇನ್ನೇನು ಹೆಚ್ಚಿಗೆ ಹೇಳಲ್ಲ, ಯಾಕಂದರೆ ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲ ತುಂಬ ಬ್ರಿಲಿಯಂಟ್ಸ್ ಅಲ್ವಾ. ಹಾಗಾಗಿ ಇಷ್ಟೇ. ಇಲ್ಲಿ ಪ್ರವಾಸಿಗರು ತುಂಬ ಜನ ಬರ್ತಾರೆ, ಆದರೂ ಈ ಅವ್ಯವಸ್ಥೆ ನೋಡಿದರೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಯಾಕೆ ಮಾತಾಡಬೇಕು, ಯಾಕೆ ಮಾತಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ಸರ್ ಇಷ್ಟೇ.